9 ಜನ ಸಾವನ್ನಪ್ಪಿರೋದ್ರ ಬಗ್ಗೆ ಪ್ರತ್ಯಕ್ಷದರ್ಶಿ ಹೇಳಿರುವಂತ ಮಾತೇನು? ಕಣ್ಣು ಮುಂದೆ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಯಿತು. ಇದು ಹತ್ತಿರದಿಂದ ಕಂಡಂತ ವ್ಯಕ್ತಿ ಪ್ರತ್ಯಕ್ಷದರ್ಶಿ ರಾಜು ಅವರ ಮಾತು. ಕಾರ್ನಲ್ಲಿ ಒಂದು ಕುಟುಂಬ ಪ್ರಯಾಣ ಮಾಡ್ತಾ ಇತ್ತು, ಅದನ್ನು ನಾನು ನೋಡಿದೆ. ಸಡನ್ ಆಗಿ ಕಾರ್ ನಿಲ್ಲಿಸಿ ಹಿಂದಕ್ಕೆ ತೆಗೆದುಕೊಳ್ತಾ ಇದ್ರು. ಗುಡ್ಡ ಇದ್ದಕ್ಕಿದ್ದಂಗೆ ಅವರ ತಲೆ ಮೇಲೆ ಹೊತ್ಕೊಂಬಿತ್ತು. ಭಾರೀ ಪ್ರಮಾಣದ ಮಣ್ಣು ಕುಸಿತು. ನೋಡ್ತಾನೆ ನಾಪತ್ತೆ ಆಯಿತು. ನಾನು ಹಿಂದಿನ ಗಾಡಿನಲ್ಲೇ ಇದ್ದೆ, ಇಳಿದು ಬಂದು ನೋಡಿದೆ, ಗುಡ್ಡ ಕುಸಿತಾ ಇತ್ತು. ಸಡನ್ ಆಗಿ ನಾನು ಅಲ್ಲಿಂದ ಓಡಿ ಹೋದೆ. ಇದು ಪ್ರತ್ಯಕ್ಷದರ್ಶಿ ರಾಜು ಹೇಳಿದಂತ ಮಾತು. ಒಂದು ಚೂರು ಎಡವಟ್ಟಾಗಿದ್ರೆ ನನ್ನ ಜೀವನ ಹೋಗ್ತಾ ಇತ್ತು ಅಂತಾರೆ ರಾಜು. ಮಣ್ಣು ಕುಸಿತದೆ ಗೊತ್ತಾಗಲಿಲ್ಲ ನಮಗೆ. ಆ ಗಾಡಿ ನಡೆಸ್ತಿದ್ದೇವೆ, ಗಾಡಿ ಡ್ರೈವರ್ ಏನಂದ, ಅದು ಏನು ಆಗ್ತಿದ್ದಂದ ಮಣ್ಣು ಕುಸಿತಿದ್ದವಣ, ಗಾಡಿ ರಿವರ್ಸ್ ಹಾಕಂದೆ. ಪಟ್ನೆ ಗಾಡಿ ರಿವರ್ಸ್ ಹಾಕ್ಬೇಕಾರೆ ನಮ್ಮ ಗಾಡಿ ಬಂದು ಮಣ್ಣು ನೋಡಿತ್ತು. ಮಣ್ಣು ನೋಡ್ದದ್ದೆ ನಾವು ಗಾಡಿ ಸ್ಟೇರಿಂಗ್ ತಿರ್ಸ್ಕೊಂಡು ಮತ್ತೆ ಸೀದಾ ಮಾಡಿಟ್ಟವ. ಪೂರ ಬಂದು ಹೊಡೆದದ್ದೆ. ಆ ಬದಿ ಇಳ್ಕೊ ಬಂದ್ರು, ಇಲ್ಲೇ ಬಸ್ಸೆಲ್ಲ ನಿಂತ್ಕೊಂಡಿತ್ತು. ಅವರಿಗೆಲ್ಲ ಕಳ್ಸೋದು, ಹೆಣ್ಮಕ್ಳೆಲ್ಲ ನಿಂತಿದ್ರು. ಆ ಬದಿ ಒಂದು 4-5 ಗಾಡಿ ನಿಂತಿತ್ತು, ಚಾಗಳು ನಿಂತದ್ದು. ಡ್ರೈವರು ಈ ಟ್ಯಾಂಕರ್ ಡ್ರೈವರು ಅಲ್ಲೇ ಇದ್ದ, ಇವನು ಇಲ್ಲ. ಈಗ ಹೋಟೆಲ್ ಗಿಟೆಲ್ ಎಲ್ಲ ತೊಳ್ಕೊಂಡು ಹೋಗೋದು ಕಣ್ಣಿಂದ. ಇಲ್ಲೆಲ್ಲ ಹೊಡ್ತಾ ಬಿದ್ದದೆ. ಇದೆ ಒಂದು ಹೊಡೆದದ, ಏನು ಮಾಡೋದು ಬರಲ್ಲ. ಮಣ್ಣು ಕುಸಿತದೆ ಗೊತ್ತಾಗಲಿಲ್ಲ ನಮಗೆ. ಆ ಗಾಡಿ ನಡೆಸ್ತಿದ್ದೇವೆ, ಗಾಡಿ ಡ್ರೈವರ್ ಏನಂದ, ಅದು ಏನು ಆಗ್ತಿದ್ದಂದ ಮಣ್ಣು ಕುಸಿತಿದ್ದವಣ, ಗಾಡಿ ರಿವರ್ಸ್ ಹಾಕಂದೆ. ಪಟ್ನೆ ಗಾಡಿ ರಿವರ್ಸ್ ಹಾಕ್ಬೇಕಾರೆ ನಮ್ಮ ಗಾಡಿ ಬಂದು ಮಣ್ಣು ನೋಡಿತ್ತು. ಮಣ್ಣು ನೋಡ್ದದ್ದೆ ನಾವು ಗಾಡಿ ಸ್ಟೇರಿಂಗ್ ತಿರ್ಸ್ಕೊಂಡು ಮತ್ತೆ ಸೀದಾ ಮಾಡಿಟ್ಟವ. ಪೂರ ಬಂದು ಹೊಡೆದದ್ದೆ. ಆ ಬದಿ ಇಳ್ಕೊ ಬಂದ್ರು, ಇಲ್ಲೇ ಬಸ್ಸೆಲ್ಲ ನಿಂತ್ಕೊಂಡಿತ್ತು. ಅವರಿಗೆಲ್ಲ ಕಳ್ಸೋದು, ಹೆಣ್ಮಕ್ಳೆಲ್ಲ ನಿಂತಿದ್ರು. ಆ ಬದಿ ಒಂದು 4-5 ಗಾಡಿ ನಿಂತಿತ್ತು, ಚಾಗಳು ನಿಂತದ್ದು. ಡ್ರೈವರು ಈ ಟ್ಯಾಂಕರ್ ಡ್ರೈವರು ಅಲ್ಲೇ ಇದ್ದ, ಇವನು ಇಲ್ಲ. ಈಗ ಹೋಟೆಲ್ ಗಿಟೆಲ್ ಎಲ್ಲ ತೊಳ್ಕೊಂಡು ಹೋಗೋದು ಕಣ್ಣಿಂದ. ಇಲ್ಲೆಲ್ಲ ಹೊಡ್ತಾ ಬಿದ್ದದೆ. ಇದೆ ಒಂದು ಹೊಡೆದದ, ಏನು ಮಾಡೋದು ಬರಲ್ಲ. ಮಣ್ಣು ಕುಸಿತದೆ ಗೊತ್ತಾಗ. ನೋಡಿ ಎಂಥ ಸ್ಥಿತಿ ಈ ಕಾರವಾರದ ಶಿರೂರಿನಲ್ಲಿ. ಗುಡ್ಡ ಕುಸಿದ್ದು ಹೇಗೆ ಅನ್ನೋದನ್ನ ರಾಜು ಹೇಳ್ತಾ ಇದ್ರು ಪ್ರತ್ಯಕ್ಷದರ್ಶಿ. ಒಬ್ಬನ ಮೃತದೇಹ ಪತ್ತೆಯಾಗಿದೆ. ಮಣ್ಣಿನ ಅಡಿ ಸಿಲುಕಿದಂತ ಒಬ್ಬನ ಮೃತದೇಹವನ್ನ NDRF ಸಿಬ್ಬಂದಿ ಹೊರಗಡೆ ತೆಗೆದಿದ್ದಾರೆ. ಒಟ್ಟು 7 ಜನ ಅಂತಾರೆ ಸಂಸದರು, 9 ಜನ ಅಂತಾರೆ ಕಂಡವರು. ಮಹಿಳೆಯ ಶವ ಸಿಕ್ಕಿರುವಂಥದ್ದು. ಕಾರಲ್ಲಿದ್ದವರು ಅಂತ ಅನ್ಸುತ್ತೆ, ಬಹುಶಃ ಯಾರು ಅಂತ ಗೊತ್ತಿಲ್ಲ. ರಾಜು ಹೇಳ್ತಾ ಇದ್ರು, ಒಂದು ಕ್ಷಣ ಏನಾದರೂ ಲೇಟ್ ಆಗಿದ್ರು ಕೂಡ ನಾನು ಹೆಣವಾಗಿ ಬಿಡ್ತಾ ಇದ್ದೆ. ಆಕೆ ಕಾರಲ್ಲಿದ್ದವಳ ಅಥವಾ ಟೀ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂಥವರ ಕೊಚ್ಚಿಕೊಂಡು ಹೋದರು. ಈಗ ಮಣ್ಣಿನ ಅಡಿ ಸಿಲುಕಿದಂಥ ಆಕೆಯ ಶವ ಪತ್ತೆಯಾಗಿದೆ. NDRF ತಂಡ ಶವವನ್ನು ಶೋಧಿಸಿದೆ. ಮಹಿಳೆಯ ಶವ ಪತ್ತೆಯಾಗಿರುವಂಥದ್ದು. 2 ಜನ ಸತ್ತಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಸಂಸದರ ಪ್ರಕಾರ 7 ಜನ, ಪ್ರತ್ಯಕ್ಷದರ್ಶಿಯ ಪ್ರಕಾರ 9 ಜನ, ಸತೀಶ್ ಸೈಲ್ ಪ್ರಕಾರ 15 ಜನ ಗಂಗಾವಳಿ ನದಿಗೆ ಬಿದ್ದಂಥವರು ಅಂತ. ಯಾಕಂದರೆ ಸದನದಲ್ಲೇ ಹೇಳಿದ್ದಾರೆ ಅವರು 15 ಜನ. ಅವ್ರು ಹೇಳೋ ಪ್ರಕಾರ, ಸಂಸದರ ಪ್ರಕಾರ 7 ಜನ, ಪ್ರತ್ಯಕ್ಷದರ್ಶಿಗಳ ಪ್ರಕಾರ 9 ಜನ. ನಿಜಕ್ಕೂ ಇದು ದೊಡ್ಡ ದುರಂತ. ಇದು ನೋಡಿ, ಟೂರು ಗೀರು ಹೋಗುವಂಥವ್ರಿಗೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಯೋಚನೆ ಮಾಡಿ. ಹೋಗಬೇಕಾದ್ರೆ 10 ಬಾರಿ ಯೋಚನೆ ಮಾಡಿ. ನಾನು ಕೂಡ ಈ ದಕ್ಷಿಣ ಕನ್ನಡದ ಕಡೆಗಿದ್ದೆ. ವಿಪರೀತ ರಷ್ಟು ದೇವಸ್ಥಾನಗಳಲ್ಲಿ. ಇಂಥ ಮಳೆಯ ನಡುವೆನೂ ಕೂಡ ಬಹಳಷ್ಟು ಜನ ಬರ್ತಾರೆ. ಪ್ರವಾಸಿ ಸ್ಥಳಗಳಿಗೆ ಹೋಗುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಬಹಳ ಹುಷಾರಾಗಿರಿ. ಒಂದು ಚೂರು ಎಡವಟ್ಟಾದರೂ ಕೂಡ ನಿಮಗೆ ದೊಡ್ಡ ಗಂಡಾಂತರ ಕಾದಿದೆ ಅಂತ ಅರ್ಥ. ಯಾವ ಸಂದರ್ಭದಲ್ಲಿ ಯಾವ ಗುಡ್ಡ ಕುಸಿತವೋ ಹೇಳೋಕ್ಕಾಗಲ್ಲ, ಯಾವ ಬೆಟ್ಟ ಕುಸಿತವೋ ಹೇಳೋಕ್ಕಾಗಲ್ಲ. ಅಂಥ ಸ್ಥಿತಿ.